105ನೇ ಶ್ಲೋಕ. 105ನೇ ಶ್ಲೋಕ. ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ತಮಾಗಮಃ ಸತ್ಸಂಗಮೋ ಯರ್ಹಿ ತದೈವ ಸತ್ವತೋ ಪರಾವರೇಶೇ ವೈಜಾಯತೆ ರತಿಃ. ಭವಾಪವರ್ಗಃ ಭ್ರಮತಃ ಯದಾ ಭವೇತ್ ಜನಸ್ಯ ತರ್ಹಿ ಅಚ್ಯುತ ಸತ್ಸಮಾಗಮಃ ಸತ್ಸಂಗಮಃ ಯಹ ಹಿ ಸದಾ ತದಾ ಏವ ಯಹ ಹಿ ತದಾ ಏವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ರತಿಃ. ಇದು ಮುಚುಕುಂದ ಶ್ರೀಕೃಷ್ಣನನ್ನು ಕಂಡು ಹೇಳತಕ್ಕಂಥ ಒಂದು ಶ್ಲೋಕಗಳು. ಅಲ್ಲಿ ಕಾಲಯವನನ ಸಂಹಾರವಾದ ನಂತರದಲ್ಲಿ ನಿದ್ರೆಯಿಂದ ಎದ್ದಂತ ಮುಚುಕುಂದ ದೀರ್ಘಕಾಲದ ನಿದ್ದೆಯನ್ನ ಮಾಡಿರುತ್ತಾನೆ. ರಾಮನ ಕಾಲದಲ್ಲಿ ಮಲಗಿರುತ್ತಕ್ಕಂಥ ಕೃಷ್ಣನ ಯುಗದಲ್ಲಿ ಎದ್ದಿರ್ತಾನೆ. ಅಂತಹ ಮುಚುಕುಂದ ರಾಜ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ವಿರಕ್ತಿಯ ಮಾತುಗಳನ್ನು ಆಡತಕ್ಕಂಥ ಸಂದರ್ಭ ಮತ್ತು ಸಜ್ಜನ ಸಮಾಗಮ ಅದನ್ನ ಬಯಸ್ತಕ್ಕಂಥ ಒಂದು ಸಂದರ್ಭ, ಅಲ್ಲಿ ಬಂದಿರತಕ್ಕಂಥ ಒಂದು ಮಾತು. ಭವಾಪವರ್ಗೋ ಭ್ರಮತೋ ಯದಾ ಭವೇತ್. ಭ್ರಮತಃ ಅಂದ್ರೇನು? ಭ್ರಮು ಸಂಚಲನೆ, ಸಂಚಾರ. ಈ ಹುಟ್ಟು ಸಾವುಗಳ ಸಂಸಾರದಲ್ಲಿ ನಿರಂತರವಾಗಿ ತಿರುಗಾಡ್ತಕ್ಕಂಥ ವ್ಯಕ್ತಿ ಅಂತಹ ಭ್ರಮತಃ. ನಿರಂತರ ಹುಟ್ಟು ಸಾವುಗಳ ಸಂಸಾರದಲ್ಲಿ ತಿರುಗುತ್ತಿರುವಂತಹ ವ್ಯಕ್ತಿಗೆ ಭವಾಪವರ್ಗ ಯದಾ ಭವೇತ್. ಭ್ರಮತಃ ಜನಸ್ಯ ಅನ್ನೋದಕ್ಕೆ ಭ್ರಮತಃ ಅನ್ನೋದು ವಿಶೇಷಣ. ಜನ ಅಂದ್ರೇನು? ಜಾಯತೇತಿ ಜನಃ. ಜಾಯತೆ ಅಂದ್ರೆ ಹುಟ್ಟುತ್ತಾನೆ, ಹುಟ್ಟಿದ್ಮೇಲೆ ಸಾಯಲೇಬೇಕು. ಹಾಗೆ ಹುಟ್ಟು ಸಾವುಗಳ ಸಂಸಾರದಲ್ಲಿ ಭ್ರಮತಃ ನಿರಂತರವಾಗಿ ಸುತ್ತುತ್ತಿರುವ. ಯಾಕಂದ್ರೆ ನಾರದಾದಿ ಋಷಿಗಳು ಕೂಡ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಅವರು ಸಂಚಾರ ಜ್ಞಾನವನ್ನ ಪಡೆಯಲಿಕ್ಕೆ, ಜ್ಞಾನವನ್ನ ಕೊಡ್ಲಿಕ್ಕೆ, ಲೋಕರಕ್ಷಣೆಗೋಸ್ಕರವಾಗಿ, ಭಗವಂತನ ಕಾರ್ಯವನ್ನ, ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಹೊರತು ಹುಟ್ಟು ಸಾವುಗಳ ಸಂಸಾರದಲ್ಲಿ ತಿರ್ಲಿಕ್ಕೋಸ್ಕರ ಅಲ್ಲ. ಆದ್ರೆ ನಮ್ಮೆಲ್ಲರದ್ದು ಕೂಡ ಏನೋ, ನಾವು ಜನರು ಜಾಯತೇತಿ ಜನಃ, ನಿರಂತರವಾಗಿ ಹುಟ್ಟುತ್ತಾ ಇರ್ತೇವೆ. ಆದ್ರಿಂದಾಗಿ ಹುಟ್ಟು ಮತ್ತು ಸಾವುಗಳ ಅಂತರದಲ್ಲಿ ಹುಟ್ಟನ್ನ ಸಾವನ್ನ ಮೀರುವಂತ ಒಂದು ಸಾಧನೆ ಮಾಡಬೇಕು. ಮಾಡಿಲ್ಲ ಅಂದ್ರೆ ಮತ್ತೆ ಭ್ರಮತಃ ನಿರಂತರವಾಗಿ ಸಂಸಾರ ಚಕ್ರದಲ್ಲಿ ತಿರುಗ್ತಾ ಇರಬೇಕಾಗತ್ತೆ. ಹಾಗೆ ಹುಟ್ಟೋದು ಸಾಯೋದು ಎಂಬತಕ್ಕಂತಹ ಸಂಸಾರ ಚಕ್ರದಲ್ಲಿ ಭ್ರಮತಃ ತಿರುಗುತ್ತಿರುವಂತಹ ಜನ ಅಂದ್ರೆ ಜನಸ್ಯ ಏಕವಚನ ಇದೆ. ಏಕವಚನ ಇದ್ರೆ ಯಾರೋ ಒಬ್ಬನಿಗೆ ಅಂತಲ್ಲ, ಸಮುದಾಯ ಏಕವಚನಂ ಅಂತ. ಸಮುದಾಯ ಈ ತರ ಇರುವಂತ ಎಲ್ಲಾ ಮಂದಿಯನ್ನ ಕೇಂದ್ರೀಕರಿಸಿ ಹೇಳತಕ್ಕಂಥ ಶಬ್ದ ಏಕವಚನ ಶಬ್ದ. ಹೀಗೆ ತಿರುಗುತ್ತಿರತಕ್ಕಂಥ ಜನರಿಗೆ ಭವಾಪವರ್ಗ ಯದಾ ಭವೇತ್. ಭವಾಪವರ್ಗ ಪಂಚಮೀ ತತ್ಪುರುಷ ಸಮಾಸ. ಭವಾತ್ ಅಪವರ್ಗ ಭವಾಪವರ್ಗ. ಭವದಿಂದ ಅಪವರ್ಗಕ್ಕೆ ಹೋಗುವ ಒಂದು ಅರ್ಹತೆ. ಭವ ಅಂದ್ರೆ ಸಂಸಾರ, ಅದರಿಂದ ಅಪವರ್ಗ. ಅಪವರ್ಗ ಅಂದ್ರೆ ಮೋಕ್ಷ ಅಂತ ಅರ್ಥ. ಭವಾತ್ ಅಪವರ್ಗ, ಸಂಸಾರದಿಂದ ಮೋಕ್ಷಕ್ಕೆ ಹೋಗುವ ಒಂದು ಯೋಗ್ಯತೆ, ಅರ್ಹತೆ ಯಾವಾಗ ಬರುತ್ತೋ ಅವನು ಮೋಕ್ಷಕ್ಕೆ ಹೋಗಲು ಯೋಗ್ಯನಾಗಿದ್ದಾನೆ ಅನ್ನೋ ಒಂದು ಇಚ್ಛೆ ಭಗವಂತನಿಗೆ ಬರಬೇಕು. ಆಗ ಅವನಿಗೆ ಏನಾಗತ್ತೆ, ಸಂಸಾರದಲ್ಲಿದ್ದಂಥ ಜೀವಿಗೆ, ಹುಟ್ಟು ಸಾವಿನ ಚಕ್ರದಲ್ಲಿ ಇದ್ದಂಥ ಜೀವಿಗೆ ಸಂಸಾರದಿಂದ ಮೋಕ್ಷಕ್ಕೆ ಹೋಗ್ತಕ್ಕಂಥ ಒಂದು ಅರ್ಹತೆ ಬರುತ್ತೆ. ಅದು ಯದಾ ಭವೇತು ತರ್ಹಿ ಸತ್ಸಮಾಗಮ. ಅಚ್ಯುತ ಅಂತ ಕೃಷ್ಣನಿಗೆ ಮಾಡತಕ್ಕಂಥ ಸಂಬೋಧನೆ. ಅಚ್ಯುತ ಚ್ಯುತಿರಹಿತನಾದಂತಹ ಪರಮಾತ್ಮನೇ. ನಮಗೆ ನೋಡಿ ಚ್ಯುತಿ ಇದೆ, ಹುಟ್ಟಿದೆ, ಸಾವಿದೆ. ದೇವರಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಹುಟ್ಟು ಸಾವುಗಳ ಮಧ್ಯದಲ್ಲಿ ಹುಟ್ಟು ಸಾವುಗಳ ಮಧ್ಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ತಾಪತ್ರಯಗಳು ಕೂಡ ಇಲ್ಲ. ಆಯ್ತಾ? ಹಾಗಾಗಿ ನೀನು ಅಚ್ಯುತ. ಆದ್ರಿಂದಾಗಿ ನಮ್ಮ ಚ್ಯುತಿಯನ್ನ ನಾಶ ಮಾಡು ಎಂಬ ಅಭಿಪ್ರಾಯದಲ್ಲಿ ಪ್ರಾರ್ಥನೆ ಮಾಡುವಂತ ಸಂಬೋಧನೆ ಅಚ್ಯುತ. ತರ್ಹಿ ಅಚ್ಯುತ ಸತ್ಸಮಾಗಮ ಅಂದ್ರೆ ಮಾತ್ರ ಸತ್ಸಮಾಗಮ ಆಗತ್ತೆ. ಸಂಸಾರದಿಂದ, ಹುಟ್ಟು ಸಾವುಗಳೆಂಬ ಬಂಧನದಿಂದ ನಮಗೆ ಬಿಡುಗಡೆ ಆಗುವ ಯೋಗ್ಯತೆ ಇದೆ. ನೋಡಿ, ಬಿಡುಗಡೆಯ ಯೋಗ್ಯತೆ ಎಲ್ಲರಿಗೂ ಇರೋದಿಲ್ಲ ಅಲ್ವಾ? ಎಷ್ಟೋ ಜನ ಶಾಶ್ವತ ಬಂಧನದಲ್ಲೇ ಇರಬೇಕಾಗತ್ತೆ. ಕೆಲವರು ಬಂಧನದಲ್ಲಿದ್ದವರು ಕೂಡ ಬಿಡುಗಡೆಯನ್ನ ಪಡೆಯುವ ಅರ್ಹತೆ ಪಡಿತಾರೆ. ಅವರ ಸಚ್ಚಾರಿತ್ರ್ಯ, ಸತ್ಪ್ರವೃತ್ತಿ, ಸತ್ಕಾರ್ಯಗಳಿಂದಾಗಿ ಏನ್ ಮಾಡ್ತಾರೆ, ಬಂಧನದಿಂದ ಬಿಡುಗಡೆ ಪಡೆಯುವ ಅರ್ಹತೆ ಪಡಿತಾರೆ. ಆ ಅರ್ಹತೆ ಯಾವಾಗ ಬರುತ್ತೋ, ಅರ್ಹತೆ ಬರ್ಲಿಕ್ಕೆ ನಾವು ಅನೇಕ ಪ್ರಯತ್ನಗಳನ್ನ ಮಾಡಬೇಕು. ಆಮೇಲೆ ನಮ್ಗೆ ಏನಾಗತ್ತೆ, ಬಿಡುಗಡೆ ಸಿಗತ್ತೆ. ಹಾಗೆ ಬಂಧನದಿಂದ ಬಿಡುಗಡೆಯನ್ನ ಪಡೆಯುವ ಅರ್ಹತೆ ಒಬ್ಬ ವ್ಯಕ್ತಿಗೆ ಯಾವಾಗ ಬರಹತ್ತೋ ಆವಾಗ ಏನಾಗತ್ತೆ, ತರ್ಹಿ ಸತ್ ಸಮಾಗಮ, ಸಜ್ಜನರ ಜೊತೆಗೆ ಸಮಾಗಮವಾಗತ್ತೆ. ನಮಗೆ
ಜ್ಞಾನೋಪದೇಶವನ್ನು ಕೊಡತಕ್ಕಂತ ಯಾವುದಾದರೂ ಒಂದು ಸಜ್ಜನರ ಜೊತೆಗೆ ಸಮಾಗಮವಾಗಿದೆ ಅಂದ್ರೆ ಅದರ ಅರ್ಥ ಏನು? ನಮಗೆ ಭವದಿಂದ ಅಪವರ್ಗದ ಕಡೆಗೆ ಹೋಗುವ ಅರ್ಹತೆ ಬಂದಿದೆ ಅಂತ ಅರ್ಥ. ನಮ್ಮನ್ನೇ ನಾವು ಅವಲೋಕನ ಮಾಡ್ಕೊಳ್ಬೇಕು. ನಮಗೆ ಈ ರೀತಿಯಲ್ಲಿ ಜ್ಞಾನ ಪಡೆದು ಅಪವರ್ಗಕ್ಕೆ ಹೋಗುವ ಅರ್ಹತೆ ಬಂದಿದೆ ಅಂತ ಹೇಗೆ ಗೊತ್ತಾಗತ್ತೆ? ಸತ್ಸಮಾಗಮ ನಮಗಾಗಿದೋ ಇಲ್ವೋ? ಸಜ್ಜನರ ಸಮಾಗಮ ಆಗಿದೆ ಅಂತ ಆದ್ರೆ ನಮಗೆ ಭವದಿಂದ ಅಪವರ್ಗದ ಕಡೆಗೆ, ಹುಟ್ಟು ಸಾವುಗಳೆಂಬ ಸಂಸಾರದಿಂದ ಮೋಕ್ಷದ ಕಡೆಗೆ ಹೋಗುವಂತ ಅರ್ಹತೆ ನಮಗೆ ಬಂದಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ ಅಲ್ವಾ? ನಮ್ಮ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಅಲ್ಲಿ ಇದ್ದಂತ ಎಲ್ಲವೂ ಕೂಡ ಗೊತ್ತಾಗತ್ತೆ. ಹಾಗೆ ನಮ್ಮ ಜೀವನವನ್ನು ನಾವು ಅವಲೋಕನ ಮಾಡ್ಕೊಂಡಾಗ ನಾವು ಹಿಂದೆ ಹೇಗಿದ್ವಿ, ಈಗ ಹೇಗಿದ್ದೇವೆ, ನಮ್ಮ ಬೌದ್ಧಿಕವಾದ ಸಾಮರ್ಥ್ಯ ಯಾವ ರೀತಿಯಲ್ಲಿ ಬೆಳೀತಾ ಇದೆ, ಅದನ್ನು ನೋಡ್ಕೊಂಡಾಗ ನಮಗೆ ಭವದಿಂದ ಅಪವರ್ಗಕ್ಕೆ ಹೋಗ್ತಕ್ಕಂಥ ಅರ್ಹತೆ ಇದೆಯೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದನ್ನು ಮುಚುಕುಂದರಾಜ ಹೇಳ್ತಕ್ಕಂಥದ್ದು ಸಜ್ಜನ ಸಮಾಗಮ ಅದು ಸಾಮಾನ್ಯವಾದದ್ದಲ್ಲ, ಎಲ್ಲರಿಗೂ ಸಿಗುವಂತದ್ದಲ್ಲ. ಸತ್ ಸಮಾಗಮವಾಗಿದೆ ಅಂತ ಆದ್ರೆ ಆ ವ್ಯಕ್ತಿ ಭವದಿಂದ, ಸಂಸಾರದಿಂದ ಅಪವರ್ಗದ ಕಡೆಗೆ ಹೋಗ್ತಕ್ಕಂಥ ಅರ್ಹತೆಯನ್ನ ಪಡೆದಿದ್ದಾನೆ ಅಂತಾನೆ ಅರ್ಥ. ಸತ್ಸಂಗಮೋ ಯಹ ಸತ್ಸಂಗಮ, ಯಾವ ಈ ಒಂದು ಸತ್ಸಂಗಮ ಇದೆ ಅಂದ್ರೆ ಸಜ್ಜನರ ಜ್ಞಾನಿಗಳು ಅಂತ ಅರ್ಥ. ಜ್ಞಾನವನ್ನ ಪಡೆದವರು, ಜ್ಞಾನವನ್ನ ಕೊಡುವವರು. ಯಾವ ಈ ಒಂದು ಸಜ್ಜನರ ಒಂದು ಸಂಗಮ ಇದೆ ಅದು ತದಾ ಏವ ಸದ್ಗತು ಪರಾವರೇಶೆ ವೈ ಜಾಯತೆ ರತಿ. ಅಂದ್ರೆ ಯಹ ಸತ್ಸಂಗಮ ಅಂದ್ರೆ ಯಾವಾಗ ಈ ಒಂದು ಸಜ್ಜನ ಸಂಗಮ ಆಗತ್ತೋ ಹಾಗೇನಾಗತ್ತೆ? ಪರಾವರೇಶೆ ತ್ವಯಿ ಜಾಯತೆ ರತಿ. ಭಗವಂತ ನೀನು ಪರಾವರೇಶ, ಪರ ಮತ್ತು ಅವರ. ಪರ ಅಂದ್ರೆ ಮುಕ್ತರು, ಅವರರು ಅಂದ್ರೆ ಅಮುಕ್ತರು. ಮುಕ್ತರಿಗೂ ಅಮುಕ್ತರಿಗೂ ಈಶ, ಪರಾಶ್ಚ ಅವರಾಶ್ಚ ಪರಾವರಾಹ, ಪರಾವರಾಣಾಂ ಈಶಃ. ಪರರಿಗೂ ಅಂದ್ರೆ ಮುಕ್ತರಿಗೂ ಭಗವಂತ ನಿಯಾಮಕ. ಹೇಗೆ ಮುಕ್ತಿಗೆ ಹೋದ್ ಕೂಡ್ಲೆ ನಮ್ಮನ್ನ ಹಿಡಿಯೋರು ಯಾರು ಇಲ್ಲ, ನಾವೇ ಸುಪ್ರೀಂ ಅಂತಲ್ಲ, ಮುಕ್ತಿಯಲ್ಲೂ ಭಗವಂತನೇ ಸ್ವಾಮಿ, ನಾವು ಒಂದು ದಾಸನೇ ಆಗಿರ್ತೀವಿ. ಹೀಗೆ ಮುಕ್ತರಿಗೂ ಅಮುಕ್ತರಿಗೂ ನಿಯಾಮಕನಾದವನು ಭಗವಂತ. ಆ ಮುಕ್ತಾಮುಕ್ತ ನಿಯಾಮಕನಾಗಿರ್ತಕ್ಕಂಥ ಭಗವಂತನಲ್ಲಿ ಸದಾ ಏವ ಜಾಯತೆ ರತಿ. ಆಗ್ಲೇ ಏನಾಗತ್ತೆ? ರತಿ ಜಾಯತೆ. ರತಿ ಅಂದ್ರೆ ಇನ್ನೂ ಭಕ್ತಿ. ಸಜ್ಜನ ಸಂಗಮವಾಗ್ತಾ ಇದೆ. ನಮ್ಗೆ ಮೊದಲೇ ಭಕ್ತಿ ಇತ್ತು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಕಾಯಿಕವಾಗಿ ವಾಚಿಕವಾಗಿ ಮಾನಸಿಕವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದೀವಿ. ಅದರಿಂದ ಏನಾಯ್ತು? ಸತ್ಸಂಗಮವಾಯ್ತು. ಸತ್ಸಂಗಮವಾದಾಗ ಇನ್ನಷ್ಟು ನಮಗೆ ಭಗವಂತನಲ್ಲಿ ಭಕ್ತಿ ಜಾಸ್ತಿ ಆಗತ್ತೆ. ಅಂದ್ರೆ ಮೊದಲಿದ್ದ ಭಕ್ತಿ ಸಾಮಾನ್ಯ ಭಕ್ತಿ, ಸಜ್ಜನ ಸಂಗಮವಾದ ಮೇಲೆ ನಮ್ಮಲ್ಲಿ ಉಂಟಾಗುವಂತ ಭಕ್ತಿ ಪರಮ ಭಕ್ತಿ ಉಂಟಾಗತ್ತೆ. ಪರಮ ಭಕ್ತಿ ಎಂಬುದು ಮುಕ್ತಿಗೆ ಪ್ರಯೋಜಕವಾದದ್ದು. ಅಂತ ಭಕ್ತಿಯನ್ನು ನಾವು ಪಡಿತೇವೆ. ಹಾಗೆ ಭಕ್ತಿಯಿಂದ ಏನಾಗತ್ತೆ? ವೈ ರತಿ ಜಾಯತೆ, ನಿನ್ನಲ್ಲಿ ಮತ್ತಷ್ಟು ರತಿ, ಆಸಕ್ತಿ. ರತಿ ಅಂದ್ರೆ ಅದೇ ಭಕ್ತಿ, ಪರಮ ಭಕ್ತಿ ಅಂತ ಅರ್ಥ. ಪ್ರೀತಿಪೂರ್ವಕವಾದ ಭಕ್ತಿ, ಪ್ರೀತಿಪೂರ್ವಕವಾಗಿರತಕ್ಕಂಥ ಭಕ್ತಿ ಎಂಬುವಂಥದ್ದು ಅದು ನಿನ್ನಲ್ಲಿ ಹುಟ್ಟುತ್ತದೆ. ಹಾಗಾಗಿ ಸಜ್ಜನ ಸಮಾಗಮ ಎಂಬುವಂಥದ್ದು ಅದು ಕೇವಲ ಒಂದು ಸಾಮಾನ್ಯವಾದ ಸಮಾಗಮವಲ್ಲ, ಅದು ಮುಕ್ತಿಗೆ ಪ್ರಯೋಜಕವಾದ ಒಂದು ಸಂಗಮ ಅನ್ನೋದನ್ನ ಈ ಮುಚುಕುಂದರಾಜ ಭಗವಂತನ ಬಳಿಯಲ್ಲಿ ಹೇಳ್ತಕ್ಕಂಥದ್ದು. ತದಾಏವ ತದ್ಗತು, ತದ್ಗತಿ ರೂಪೆ ಅಂದ್ರೆ ತದಾಏವ ಸದ್ಗತು ಅಥವಾ ತದ್ಗತು. ತದಾಏವ ಆವಾಗಲೇ ಸದ್ಗತೌ. ಸದ್ಗತಿ ಅಂದ್ರೆ ಅರ್ಥ ಏನು? ಅಥವಾ ಸದ್ಗತಿ, ಸದ್ಗತಿ ಅಂದ್ರೆ ಏನು? ಉತ್ತಮವಾದ ಗಮನ. ಉತ್ತಮವಾದ ಗಮನ ಅಂದ್ರೆ ಯಾವುದು? ಮೋಕ್ಷದ ಕಡೆಗೆ ಗಮನ. ಮೋಕ್ಷದ ಕಡೆಗೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆ ನಮಗೆ ಬರುತ್ತದೆ ಅನ್ನೋದನ್ನ ಮುಚುಕುಂದರಾಜ ಹೇಳ್ತಕ್ಕಂಥದ್ದು. ವ್ಯಾಖ್ಯಾನ ನೋಡ್ಬರೋಣ. ಏವಂ ಸತ್ಸಮಾಗಮೆ ದೈವಮೇವ ಹೇತು ಅಲ್ವಾ? ದೈವಾತ್ ಅಂತ ಬಂತು ಹಿಂದಿನ ಶ್ಲೋಕದಲ್ಲಿ. ನಾವು ಒಂದು ನಮಗೆ ಸಜ್ಜನರ ಸಮಾಗಮವಾಗಿದೆ, ಅವರಿಂದ ನಮಗೆ ಒಂದಷ್ಟು ಜ್ಞಾನ ಸಿಕ್ಕಿದೆ ಅಂತ ಆದ್ರೆ ಅದಕ್ಕೆ ಕಾರಣ ಯಾರು? ದೈವ, ನಮ್ಮ ಅದೃಷ್ಟ, ಜೊತೆಗೆ ಭಗವಂತನ ಅನುಗ್ರಹ. ನಮ್ಮ ಅದೃಷ್ಟವನ್ನ ಫಲ ಕೊಡುವವನು, ಫಲಿಸುವವನು ಭಗವಂತ. ಅದರಿಂದ ನಮಗೆ ಸಜ್ಜನ ಸಮಾಗಮವಾಗಿರುತ್ತದೆ. ತತ್ಸಮಾಗಮೆ ದೈವಮೇವ ಹೇತು ಇತ್ಯವಿದಾಯ ಕೃಷ್ಣಾದ್ ವೈಮುಖ್ಯಂ ಚ ಜನಸ್ಯ ವಿನಾ, ಕೃಷ್ಣಾದ್ ವೈಮುಖ್ಯಂ ಚ ಕೃಷ್ಣನಿಂದ ವಿಮುಖರಾಗುವುದು, ಜನಸ್ಯ ವಿನಾ ಸತ್ಸಮಾಗಮ ನ ಗಚ್ಚತಿ. ಯಾರೋ ಒಬ್ಬ ವ್ಯಕ್ತಿ ಕೃಷ್ಣನಿಂದ ಅಂದ್ರೆ ಭಗವಂತನಿಂದ ವಿಮುಖನಾಗಿದ್ದ, ಆ ವಿಮುಖತೆ ಹೋಗ್ಬೇಕು, ಕೃಷ್ಣನ ಕಡೆಗೆ ಮುಖ ಮಾಡಬೇಕು, ಕೃಷ್ಣನಗಲ್ಲೇ ಭಕ್ತಿ ಮಾಡಬೇಕು. ಅದಾಗಬೇಕಾದ್ರೆ ವಿನಾ ಸತ್ಸಮಾಗಮಂ, ಸಜ್ಜನರ ಸಮಾಗಮವಿಲ್ಲದೇನೆ ಭಗವದ್ ವಿಮುಖತೆ, ಭಗವಂತನಿಗೆ ಬೆನ್ನು ಮಾಡುವಿಕೆ ಎಂಬುದು ದೂರವಾಗೋದಿಲ್ಲ. ನ ಗಚ್ಚತಿ ಇತ್ಯತಃ ಮೋಚಕ ಕಾಲೇ ಏವ. ಹಾಗಾದ್ರೆ ಸಜ್ಜನ ಸಮಾಗಮ ಯಾವಾಗ ಆಗತ್ತೆ? ಯಾವಾಗ ಆಗುವಂಥದ್ದಲ್ಲ,
ಮೋಚಕ ಕಾಲೇ ಏವ ನಾವು 10 ಜನ್ಮದ ಸಾಧನೆಗಳನ್ನ ಮಾಡಿ ಮುಕ್ತಿಗೆ ಅರ್ಹತೆಯನ್ನ ಪಡೆದಾಗ ಮಾತ್ರ ಸಜ್ಜನ ಸಮಾಗಮವಾಗುತ್ತದೆ. ಮೋಚಕ ಕಾಲೇ ಏವ ಸತ್ಸಮಾಗಮ ಭವತಿ ನ ಅನ್ಯದಾ. ಹೊರತು ಬೇರೆ ಕಾಲದಲ್ಲಿ ನಮಗೆ ಮುಕ್ತಿಗೆ ಹೋಗುವ ಅರ್ಹತೆ, ನಾವು ಮುಕ್ತಿ ಯೋಗ್ಯರಾಗದೆ ಹೋದರೆ ಸತ್ಸಮಾಗಮ ಖಂಡಿತ ಆಗೋದಿಲ್ಲ. ಮುಕ್ತಿಗೆ ಅರ್ಹತೆ ಪಡೆಲಿಕ್ಕೋಸ್ಕರವಾಗಿ ಅನೇಕ ಕ್ರಿಯೆಗಳು ಈ ಗೀತೆಯಲ್ಲೆಲ್ಲ ಬಂದಿದ್ದಲ್ಲ ಹಾಗೆ ದೈವಯಜ್ಞ, ದ್ರವ್ಯಯಜ್ಞ, ತಪೋಯಜ್ಞ, ಜ್ಞಾನಯಜ್ಞ, ಸ್ವಾಧ್ಯಾಯ ಯಜ್ಞ, ಅನೇಕ ಉಪವಾಸಗಳು, ವ್ರತಾನುಷ್ಠಾನಗಳು, ಯಜ್ಞಯಾಗಾದಿಗಳು, ದಾನ ಧರ್ಮಗಳು, ಅದೆಲ್ಲ ಏನಕ್ಕೋಸ್ಕರವಾಗಿ ಮುಕ್ತಿಗೆ ಅರ್ಹತೆ ಪಡೆಲಿಕ್ಕೋಸ್ಕರವಾಗಿ ಆ ಎಲ್ಲಾ ಕರ್ಮಗಳನ್ನ ಮಾಡಿಕೊಂಡು ಅಂತಃಶುದ್ಧಿಯನ್ನ ಮಾಡ್ಕೊಳ್ಬೇಕು. ಆಗ ನಾವು ಮುಕ್ತಿಗೆ ಅರ್ಹತೆಯನ್ನು ಪಡಿತೀವಿ. ಮುಕ್ತಿಗೆ ಅರ್ಹತೆ ಪಡಿತಾ ಇದ್ದ ಹಾಗೆ ನಮಗೇ ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಮಗೆ ಉಪದೇಶವನ್ನ ಕೊಡ್ತಕ್ಕಂತಹ ಸಜ್ಜನರು ನಮಗೆ ಸಿಗ್ತಾರೆ. ಕೆಲವರಿಗೆ ನೋಡಿ, ಮುಕ್ತಿ ಅರ್ಹತೆ ಯಾರಿಗೆ ಬಂದಿಲ್ಲ ಅಂತವರಿಗೆ ಸಜ್ಜನರು ಸಮೀಪದಲ್ಲಿ ಇದ್ದರೂ ಕೂಡ ಉಪದೇಶವನ್ನ ಪಡೆಯುವಂತ ಯೋಗ ಅವರಿಗೆ ಸಿಕ್ಕಿರೋದಿಲ್ಲ ಅಥವಾ ಯೋಗ್ಯತೆ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ನಮಗೆ ಆ ಒಂದು ವಿಚಾರಗಳನ್ನ ತಿಳಿಯುವ ಅವಕಾಶ ಬಂದಿದೆ ಅಂತ ಆದ್ರೆ ಅದಕ್ಕೆ ಕಾರಣ ನಮ್ಮಲ್ಲಿ ಒಂದು ಭವಾಪವರ್ಗತ್ವ ಬಂದಿದೆ, ಭವದಿಂದ ಅಪವರ್ಗದ ಕಡೆಗೆ ಹೋಗ್ತಕ್ಕಂಥ ಅರ್ಹತೆ ನಮಗೆ ಬಂದಿದೆ ಅನ್ನೋದನ್ನು ಹೇಳುತ್ತಿದ್ದಾರೆ. ಹೇ ಅಚ್ಯುತ, ಸಂಬೋಧನೆ, ಎಲೆ ಭಗವಂತನೇ, ತರ್ಹಿ ತದಾ ಏವ ಸತಾಂ ಆಶ್ರಯೇ ತ್ವಯಿರತಿ ಭಕ್ತಿ. ಸಜ್ಜನರಿಗೆ ಆಶ್ರಯನಾಗಿರತಕ್ಕಂಥ ನಿನ್ನಲ್ಲಿ ಭಕ್ತಿ ಎಂಬುದು ಉಂಟಾಗುತ್ತದೆ. ಹೇ ಅಚ್ಯುತ, ಇಲ್ಲಿ ಶ್ರುತಿರಹಿತನಾದಂಥ ಭಗವಂತನೇ, ಪ್ರಮತಃ ಜನಸ್ಯ, ಹುಟ್ಟು ಸಾವುಗಳೆಂಬ ಸಂಸಾರ ಚಕ್ರದಲ್ಲಿ ತಿರುಗುತ್ತಿರುವಂತ ಜನನಿಗೆ ಭವಾಪವರ್ಗ ಯದಾ ಭವೇತ್, ಭವದಿಂದ ಅಂದ್ರೆ ಸಂಸಾರದಿಂದ, ಅಪವರ್ಗ ಮೋಕ್ಷದ ಕಡೆಗೆ ಹೋಗುವಂತ ಅರ್ಹತೆ ಯದಾ ಭವೇತ್ ಯಾವಾಗ ಬರುತ್ತದೋ, ತರ್ಹಿ ಆವಾಗ ಸತ್ಸಮಾಗಮ ಸಜ್ಜನರ ಸಮಾಗಮವು ಭವೇತ್ ಆಗುತ್ತದೆ, ಭವೇತ್ ಆಗುತ್ತದೆ. ಸತ್ಸಂಗಮ ಸಜ್ಜನರ ಸಂಗಮವಾದ, ಯಹ ಸತ್ಸಂಗಮ ಯಾವ ಸಜ್ಜನರ ಸಂಗಮವಾದರೂ ತದಾಯೇವ ಸದ್ಗತು, ತದಾಯೇವ ಸದ್ಗತು ಅಂದ್ರೆ ತದಾಯೇವ ಭಗವಂತನ ಕಡೆಗೆ ಹೋಗುವ ಅರ್ಹತೆ ಬಂದಾಗಲೇ ಸದ್ಗತು, ತದಾಯವ ಆವಾಗಲೇ, ಆವಾಗಲೇ ಅಂದ್ರೆ ಯಾವಾಗಲೇ ಸದ್ಗತೋ ಸತ್ಯಾಂ ಅಂದ್ರೆ ಸದ್ಗತಿ ಉತ್ತಮವಾದ ಗಮನ, ಮೋಕ್ಷದ ಕಡೆಗೆ ಗಮನದ ಅರ್ಹತೆ ಬಂದಾಗ ಮಾತ್ರ ಆಗುತ್ತದೆ. ಮತ್ತು ತದಾಯವ ಆವಾಗಲೇ ಅಂದ್ರೆ ಮುಕ್ತಿಯ ಕಡೆಗೆ ಹೋಗುವ ಅರ್ಹತೆ ಬಂದಾಗಲೇ ಪರಾವರೇಶೆ, ಪರ ಅಂದ್ರೆ ಮುಕ್ತರು, ಅವರರು ಅಂದ್ರೆ ಅಮುಕ್ತರು, ಮುಕ್ತರಿಗೂ ಅಮುಕ್ತರಿಗೂ ಈಶ ಒಡೆಯನಾದಂತ ತ್ವಯಿ ನಿನ್ನಲ್ಲಿ ರತಿ ಜಾಯತೆ, ಉತ್ಕೃಷ್ಟವಾದ ರತಿ ಅಂದ್ರೆ ಭಕ್ತಿ ಎಂಬುದು ಜಾಯತೆ ಹುಟ್ಟುತ್ತದೆ. ಯಾವಾಗ ಮುಕ್ತಿಗೆ ಅರ್ಹತೆ ಬರುತ್ತದೋ ಆವಾಗ ನಿನ್ನಲ್ಲಿ ಭಕ್ತಿ ಉಂಟಾಗುತ್ತದೆ ಅಂತ ಅಭಿಪ್ರಾಯ. ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮಃ, ಸತ್ಸಂಗಮೋ ಯರ್ಹಿ ತದೇವ ಸದ್ಗತೋ ಪರಾವರೇಶೇ ತ್ವಯಿ ಜಾಯತೆ ರತಿಃ. ಶ್ರೀಕೃಷ್ಣ.